ಒಂದು ರಾತ್ರಿಯಲ್ಲಿ ನಡೆದ ಘಟನೆಗಳ ಸುತ್ತ ಕಥೆ ಇರ್ತಕ್ಕಂಥ ಸಿನಿಮಾಗಳು ಸಾಕಷ್ಟು ಬಂದಿದೆ ಸ್ನೇಹಿತರೆ. ಅದೇ ರೀತಿ ಕಥೆಯುಳ್ಳಂತಹ ಸಿನಿಮಾ ಈಗ ನಾನು ಈ ರಿವ್ಯೂ ಮಾಡ್ತಾ ಇರೋದು ಸ್ನೇಹಿತರೆ. ಯಾವುದು ಅದು ಸಿನಿಮಾ, ಏನಾದ್ರ ರಿವ್ಯೂ ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮೇಲೆ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವುದು ಆ ರಿವ್ಯೂ ಅಂತ ನೋಡೋಣ. ಏಳುಮಲೆ ಅನ್ನೋ ಸಿನಿಮಾ ಸ್ನೇಹಿತರೆ, ಇದು ಪುನೀತ್ ರಂಗಸ್ವಾಮಿ ನಿರ್ದೇಶನದ ಸಿನಿಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾ ಸಾಕಷ್ಟು ಯಶಸ್ಸನ್ನ ಕಾಣ್ತಾ ಇದೆ. ನಿನ್ನೆ ರಿಲೀಸ್ ಆಗಿದೆ ಸಿನಿಮಾ, ಸಾಕಷ್ಟು ಯಶಸ್ಸನ್ನ ಕಾಣ್ತಾ ಇದೆ. ಪಬ್ಲಿಕ್ ರಿವ್ಯೂನ ನೀವು ನೋಡೋದಾದ್ರೆ ಒಂದು ಕ್ಷಣ ನೋಡಿ, ಪಬ್ಲಿಕ್ ರಿವ್ಯೂ ಈ ರೀತಿ ಇದೆ ಸ್ನೇಹಿತರೆ. ನಾವು ನೋಡಿದ್ವಿ, ಅದಾದ್ಮೇಲೆ ಬಟ್ ವಿ ಎಂಜಾಯ್ಡ್. ಹೆಚ್ಚೆಚ್ಚು ಇಂಥ ಫಿಲ್ಮ್ಗಳನ್ನು ಕೊಡಬೇಕು ಸುಧೀರ್ ಅವರು. ಪುನೀತ್ ಡೈರೆಕ್ಷನ್ ಬಹಳ ಚೆನ್ನಾಗಿದೆ. ಲವ್ ಸ್ಟೋರಿ ಅಂದ್ರೆ ಹೆಂಗಿರುತ್ತೆ ಅಂತ ಈಗಿನ ಕಾಲದ ಹುಡುಗಿರು ಇದನ್ನ ನೋಡಿ ತಿಳ್ಕೋಬೇಕು. ಟೂ ಫ್ರಮ್ ಸೂ ಫಿಲಮ್ ನೋಡಿದ್ರೆ ಎಷ್ಟು ನಗಾಡ್ತೀವೋ ಅಷ್ಟೇ ಹತ್ಬಿಟ್ಟಿದ್ದೀವಿ ಸರ್ ಫಿಲಮ್ ನೋಡಿ. 16 ವರ್ಷ ಆಗಿತ್ತು ಈ ತರದೊಂದು BGM, ಈ ತರದೊಂದು ಸಾಂಗ್ಸ್, ಈ ತರದೊಂದು ಭಾಷೆ, ಲೈಕ್ ಇರೋ ಆಕ್ಟರ್ಸ್ ಆಕ್ಟಿಂಗ್ ಎಕ್ಸ್ಟ್ರೀಮ್ಲಿ ಗುಡ್. ಅತ್ತಗಿತ್ತ ಕಣ್ಣು ಬಿಡದೆ ನೇರವಾಗಿ ಫಿಲಮ್ ನೋಡಿ ಅಂದ್ರೆ ನನಗೆ ಬಹಳ ಸಂತೋಷ ಆಯ್ತು. ಚೆನ್ನಾಗಿದೆ, 100 ಡೇಸ್ಗಿಂತ ಜಾಸ್ತಿ ಓಡುತ್ತೆ. ತುಂಬಾ ಚೆನ್ನಾಗಿದೆ. ಮಾದಪ್ಪ ಹೆಸರು ಇಟ್ಟನೇನಂತ 100 ಡೇಸ್. ಹಾಗೆ ಸಿನಿಮಾದ ಕತೆ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹರೀಶ್ ಅನ್ನೋ ಮೈಸೂರಿನ ಅನಾಥ ಹುಡುಗ. ಈತ ಟೂರಿಸ್ಟ್ ಗಾಡಿ ಡ್ರೈವರ್. ಮೈಸೂರಿನಲ್ಲಿ ಓದಲು ಬಂದ ತಮಿಳುನಾಡಿನ ಶ್ರೀಮಂತ ಕುಟುಂಬದ ಹುಡುಗಿ ರೇವತಿ ಜೊತೆ ಪ್ರೀತಿಯಲ್ಲಿ ಬೀಳ್ತಾನೆ ಗುರು. ಆಕೆಗೂ ಈತ ಅಂದ್ರೆ ಪಂಚಪ್ರಾಣ. ಈ ವಿಷಯ ತಿಳಿದು ರೇವತಿ ಕುಟುಂಬದವರು ಆಕೆಗೆ ಮದುವೆ ಮಾಡಿಸಲು ಸಜ್ಜಾಗುತ್ತಾರೆ. ಮದುವೆ ಹಿಂದಿನ ದಿನ ರಾತ್ರಿ 18 ಅಕ್ಟೋಬರ್ 2004 ರೇವತಿ ಮನೆ ಬಿಟ್ಟು ಹರೀಶ್ನೊಂದಿಗೆ ಓಡಿ ಹೋಗ್ತಾಳೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಓಡಿ ಹೋಗಿ ಆಕೆಯನ್ನು ಕರೆತರಲು ಹರೀಶನು ಆ ಬೆಟ್ಟಕ್ಕೆ ಪ್ರಯಾಣಿಸ್ತಾನೆ. ಇದೇ ವೇಳೆ ಚಾಮರಾಜನಗರದ ಕರ್ನಾಟಕ ತಮಿಳುನಾಡು ಗಡಿಯಲ್ಲಿನ ಕಾಡಿನೊಳಗೆ ಅಲ್ಲಿರುವ ಪೊಲೀಸ್ ಠಾಣೆಯೊಳಗೆ ನಡೆಯುವ ಘಟನೆಗಳು ಹರೀಶ್ನ ಜೀವನವನ್ನೇ ಬದಲಿಸಿಬಿಡ್ತವೆ. ಇದೇ ಈ ಕಥೆಯ ಒನ್ ಲೈನ್ ಸ್ಟೋರಿ. ಈ ತರ ಕಥೆಗಳು ತುಂಬಾ ಬಂದಿದ್ರು ಕೂಡ ಈ ಸಿನಿಮಾ ತುಂಬಾನೇ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಯಾಕಂದ್ರೆ ಈ ತರ ಒಂದು ಅದ್ಭುತವಾದ ಲವ್ ಸ್ಟೋರಿನ ಕಟ್ಕೊಟ್ಟಿದ್ರೆ ನಮ್ಮ ಪುನೀತ್ ರಂಗಸ್ವಾಮಿ ಅವರು. 2 ಗಂಟೆ 13 ನಿಮಿಷದ ಈ ಸಿನಿಮಾದಲ್ಲಿ ಅನಗತ್ಯ ದೃಶ್ಯಗಳಂತೂ ಇಲ್ವೇ ಇಲ್ಲ ಗುರು. ಹಾಗೆ ಚೊಚ್ಚಲ ಸಿನಿಮಾದಲ್ಲೇ ಬಹಳ ಸೂಕ್ಷ್ಮವಾಗಿ ಚಿತ್ರಕಥೆಯನ್ನು ರಚಿಸಿದ್ದಾರೆ ನಮ್ಮ ಪುನೀತ್ ರಂಗಸ್ವಾಮಿ ಅವರು. ಮೊದಲಾರ್ಧದಲ್ಲಿ 7 ಘಟನೆಗಳನ್ನು ಕಟ್ಟಿಕೊಡುವ ಸಾಹಸವನ್ನು ನಿರ್ದೇಶಕರು ಸಮರ್ಥವಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. 2004 ನಡೆದ ಆಪರೇಷನ್ ಕುಕೂನ್ ಎಂಬ ನೈಜ ಘಟನೆಯೊಂದನ್ನು ಆಧಾರವಾಗಿಟ್ಟುಕೊಂಡು ಕಾಲ್ಪನಿಕ ಕಥೆ ಹೆಣೆದಿರುವ ನಿರ್ದೇಶಕರು ಹಲವು ವಿಷಯಗಳನ್ನು ಪ್ರಸ್ತುತಪಡಿಸ್ತಾರೆ ಈ ಚಿತ್ರದಲ್ಲಿ. ಕಥೆಯು ಬೇರೆಡೆ ಎಲ್ಲೂ ಹೊರಳದಂತೆ ಪ್ರೀತಿಯಿಂದನೇ ಅಂತ್ಯಗೊಳಿಸಿದ್ರೆ ನಮ್ಮ ಪುನೀತ್ ಅವರು. ಕಥೆಯುದ್ದಕ್ಕೂ ಹರೀಶ್ ಹಾಗೂ ರೇವತಿಯ ಚಡಪಟಿಕೆಯ ಅನುಭವಗಳನ್ನು ದಾಟಿಸುವಲ್ಲಿ ನಿರ್ದೇಶಕರು ಯಶಸ್ಸನ್ನ ಕಂಡಿದ್ದಾರೆ. ಎಲ್ಲ ಪಾತ್ರಗಳು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೀತಿಯೇ ಶ್ರೇಷ್ಠ ಎಂಬುದನ್ನು ಉಲ್ಲೇಖಿಸುವ ಈ ಕಥೆಯಲ್ಲಿ ಅದಕ್ಕೆ ತಕ್ಕ ಹಾಗೆ ನಟಿಸಿದ್ದಾರೆ ರಾಣಾ ಹಾಗೂ ಪ್ರಿಯಾಂಕಾ. ಮೊದಲ ಸಿನಿಮಾಗೆ ಹೋಲಿಸಿದ್ರೆ ರಾಣಾ ಅವರು ನಟನೆಯಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಕಿಶೋರ್ ಜೊತೆಗಿನ ಅವರ ದೃಶ್ಯಗಳು ಇದಕ್ಕೆ ಸಾಕ್ಷಿ. ಮುಗ್ಧ ಹುಡುಗಿಯಾಗಿ ಪ್ರಿಯಾಂಕಾ ನಟನೆ ಚೆನ್ನಾಗಿದೆ ಗುರು. ಒರಟು ಮಾತಿನ ಪೊಲೀಸ್ ಅಧಿಕಾರಿಯಾಗಿ ಕಿಶೋರ್ ತುಂಬಾನೇ ಅದ್ಭುತವಾಗಿ ನಟಿಸಿದ್ರೆ. ಸಿನಿಮಾಗೆ ಅದ್ವೈತ್ ಗುರುಮೂರ್ತಿ ಛಾಯಾಗ್ರಹಣ ಮಾಡಿದ್ರೆ. ಹಾಗೆ ಸಿನಿಮಾ ತುಂಬಾನೇ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಅನುಮಲೆ ಜೇನುಮಲೆ ಹಾಡು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸಿನಿಮಾ ಪಬ್ಲಿಕ್ ರಿವ್ಯೂ ಕೂಡ ತುಂಬಾನೇ ಅದ್ಭುತವಾಗಿ ಬಂದಿದೆ. ಪಬ್ಲಿಕ್ ರಿವ್ಯೂ ಯಾಕಂದ್ರೆ ಇಷ್ಟು ವರ್ಷಗಳ ನಂತರ ಒಂದು ಅದ್ಭುತವಾದ ಲವ್ ಸ್ಟೋರಿ ಸಿನಿಮಾನ ನಮ್ಮ ಕನ್ನಡಕ್ಕೆ ಬಂದಿದೆ ಅನ್ನೋದು ಜನಗಳ ಮಾತು. ಹಾಗೆ ಸಿನಿಮಾ ಅತ್ಯುತ್ತಮವಾಗಿ ಮುನ್ನುಗ್ತಿದೆ, ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಅನ್ನೋದು ಜನಗಳ ಅಭಿಪ್ರಾಯ ಹಾಗೂ ಸಿನಿ ಪಂಡಿತರ ಅಭಿಪ್ರಾಯ. ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋದು ಎಲ್ಲರ ಆಸೆ ಕೂಡ. ಹಾಗೆ ಸಿನಿಮಾ ರಿಲೀಸ್ ಆಗಿದೆ, ತುಂಬಾ ಚೆನ್ನಾಗಿ ಓಡ್ತಾ ಇದೆ. ನೋಡದೇ ಇರೋರು ಒಂದ್ಸರಿ ನೋಡ್ಬೋದು ಗುರು ಹೇಗಿದೆ ಸಿನಿಮಾ ಅನ್ನೋದನ್ನ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು, ಶುಭ ದಿನ.